I want everyone in Wayanad to know that Priyanka is going to fight the election in Wayanad. But I am going to be a frequent visitor to Wayanad, and I am going to be available to the people of Wayanad, and the commitments that I have made, we will stand by them. ರಾಯ್ಬರೇಲಿ ಉಳಿಸಿಕೊಂಡು ವಯನಾಡ್ಗೆ ರಾಜೀನಾಮೆ ನೀಡಿದ ರಾಹುಲ್ ಗಾಂಧಿ. ಕೇರಳದ ವಯನಾಡಿನಿಂದ ಗಾಂಧಿ ಕುಟುಂಬದ ಮತ್ತೊಬ್ಬರ ಸ್ಪರ್ಧೆ. ರಾಯ್ಬರೇಲಿ ಉಳಿಸಿಕೊಳ್ಳುವ ರಾಹುಲ್ ನಿರ್ಧಾರದಿಂದ ಉತ್ತರ ಪ್ರದೇಶ ರಾಜಕೀಯದಲ್ಲಿ ಸಂಚಲನ. ಈಗಾಗಲೇ ಯುಪಿಯಲ್ಲಿ ತೀವ್ರ ಹಿನ್ನಡೆ ಕಂಡಿರುವ ಬಿಜೆಪಿಯಲ್ಲಿ ಶುರುವಾಯಿತು ತಳಮಳ. ಉತ್ತರ ಪ್ರದೇಶದ ರಾಯ್ಬರೇಲಿ ಹಾಗೂ ಕೇರಳದ ವಯನಾಡ್ ಈ ಎರಡೂ ಕ್ಷೇತ್ರಗಳಿಂದ ಭರ್ಜರಿ ಬಹುಮತದಿಂದ ಗೆದ್ದಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಈಗ ನಿರೀಕ್ಷೆಯಂತೆ ರಾಯ್ಬರೇಲಿ ಕ್ಷೇತ್ರದ ಸಂಸದರಾಗಿ ಉಳಿಯೋಕೆ ನಿರ್ಧರಿಸಿದ್ದಾರೆ. ಅದಕ್ಕಾಗಿ ಅವರು ವಯನಾಡ್ ಲೋಕಸಭಾ ಕ್ಷೇತ್ರದ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಈಗ ದೇಶದ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿರುವ ನಾಯಕ ರಾಹುಲ್ ಗಾಂಧಿ. ನರೇಂದ್ರ ಮೋದಿ ಅವರೇ 3ನೇ ಬಾರಿ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ್ರು. ಈ ಬಾರಿ ದೇಶದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿರೋ ಪೊಲಿಟಿಕಲ್ ಲೀಡರ್ ರಾಹುಲ್ ಗಾಂಧಿ. ಇನ್ನೇನು ಈ ಚುನಾವಣೆ ಬರೀ ಹೆಸರಿಗೆ ಮಾತ್ರ ನಡೀತಾ ಇದೆ. ಬಿಜೆಪಿ 400 ಪಾರ ಆಗಲಿದೆ, ಚುನಾವಣಾ ಇತಿಹಾಸದಲ್ಲೇ ಹೊಸ ದಾಖಲೆ ಬರೆಯಲಿದೆ, ವಿಪಕ್ಷಗಳು ಧೂಳಿಪಟವಾಗಲಿದೆ ಅಂತಾನೆ ಎಲ್ಲ ಕಡೆ ಹವಾ ಎಬ್ಬಿಸಲಾಗಿತ್ತು. ಆದರೆ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ ದೊಡ್ಡ ಚಮತ್ಕಾರವನ್ನೇ ಮಾಡಿಬಿಡ್ತು. ದೇಶಾದ್ಯಂತ ಜನರ ನಡುವೆ ಹೋಗಿ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಮಾತಾಡಿದ, ಅವರಿಗೆ ಹೊಸ ಭರವಸೆ ನೀಡಿದ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷ ಹಾಗೂ ಅದರ ಮಿತ್ರ ಪಕ್ಷಗಳು ಯಾರೂ ಊಹಿಸಿರದ ಹಾಗೆ ಪುಟಿದೇಳ್ತು. ಬಿಜೆಪಿಗೆ ದೊಡ್ಡ ಆಘಾತವನ್ನೇ ನೀಡಿತು. 400ರ ಜಪ ಮಾಡ್ತಾ ಇದ್ದ ಬಿಜೆಪಿ 250 ತಲುಪದ ಹಾಗೆ ಮಾಡ್ಬಿಡ್ತು ಇಂಡಿಯಾ ಒಕ್ಕೂಟ. ಅದರಲ್ಲೂ ಬಿಜೆಪಿಯ ಭದ್ರಕೋಟೆ ಅಂತಾನೆ ಪರಿಗಣಿಸಲಾಗಿದ್ದ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಹಾಗೂ ಅಖಿಲೇಶ್ ಯಾದವ್ ಅವರು ಆ ಪಕ್ಷಕ್ಕೆ ದೊಡ್ಡ ಶಾಖನೆ ಕೊಟ್ರು. ಕಳೆದ ಬಾರಿ 62 ಸ್ಥಾನ ಗೆದ್ದಿದ್ದ ಬಿಜೆಪಿಯನ್ನ ಈ ಬಾರಿ 33ಕ್ಕೆ ಇಳಿಸ್ಬಿಟ್ರು. ಅರ್ಧಕ್ಕರ್ಧ ಬಿಜೆಪಿಯ ಸೀಟ್ಗಳು ಕಟ್. ಸಾಲದೇ ಇದ್ದಕ್ಕೆ ಕಳೆದ ಬಾರಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದ ರಾಜಸ್ಥಾನದಲ್ಲೂ ಅದಕ್ಕೆ 11 ಸೀಟು ನಷ್ಟ. ಮಹಾರಾಷ್ಟ್ರದಲ್ಲೂ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಯಿತು. ಅಲ್ಲಿ ಕಳೆದ ಬಾರಿ 0 ಸುತ್ತಿದ್ದ ಕಾಂಗ್ರೆಸ್ ಈಗಲ್ಲಿ ಅತಿ ಹೆಚ್ಚು ಸೀಟು ಗಳಿಸಿದ ಪಕ್ಷ. ಸ್ಮೃತಿ ಇರಾನಿಯಂತಹ ದೊಡ್ಡವರೇ ಸೋತ್ ಹೋದ್ರು. ಅಯೋಧ್ಯೆ ವ್ಯಾಪ್ತಿಯ 9 ಕ್ಷೇತ್ರಗಳಲ್ಲಿ 6ರಲ್ಲಿ ಬಿಜೆಪಿ ಸೋಲನ್ನ ಕಾಣ್ತು. ವಾರಣಾಸಿ ವ್ಯಾಪ್ತಿಯ 15 ಕ್ಷೇತ್ರಗಳಲ್ಲಿ 9ರಲ್ಲಿ ಬಿಜೆಪಿ ಸೋಲ್ತು. ವಾರಣಾಸಿಯಲ್ಲೇ ಮೋದಿ ಜಯದ ಅಂತರ ಬಹಳ ಕಡಿಮೆ ಆಯಿತು. ಇದನ್ನ ಯಾರೂ ಊಹಿಸಿರ್ಲೇ ಇಲ್ಲ. ಈಗ ರಾಹುಲ್ ಗಾಂಧಿ ಉತ್ತರ ಪ್ರದೇಶಕ್ಕೆ ಮತ್ತೆ ಬರುವ ನಿರ್ಧಾರ ಮಾಡಿದ್ದಾರೆ. ತಮ್ಮ ಕುಟುಂಬದ ಭದ್ರಕೋಟೆ ರಾಯ್ಬರೇಲಿಯ ಸಂಸದರಾಗಿ ರಾಹುಲ್ ಗಾಂಧಿ ಯುಪಿಗೆ ಹೋಗ್ತಾ ಇರ್ತಾರೆ. ಇದು ಬಿಜೆಪಿ, ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್, ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾಗೆ ಒಳ್ಳೆ ಸುದ್ದಿಯಂತೂ ಅಲ್ವೇ ಅಲ್ಲ. ಅಯೋಧ್ಯೆ, ಹೊಸ ರಾಮ ಮಂದಿರ ಇರುವ ಯುಪಿಯಲ್ಲೇ ತಮಗಿಷ್ಟೊಂದು ಹಿನ್ನಡೆ ಯಾಕಾಯ್ತು ಅಂತ ಬಿಜೆಪಿ ಇನ್ನೂ ಯೋಚನೆ ಮಾಡ್ತಿರುವಾಗಲೇ ರಾಹುಲ್ ಗಾಂಧಿ ಯುಪಿ ಪಾಲಿಟಿಕ್ಸ್ ನಲ್ಲಿ ಫುಲ್ ಸಕ್ರಿಯರಾಗುವ ನಿರ್ಧಾರ ಮಾಡಿರೋದು ಅದಕ್ಕೆ ಮತ್ತಷ್ಟು ಚಿಂತೆಯನ್ನ ತಂದೊಡ್ಲಿದೆ. 2027ರಲ್ಲಿ ಯುಪಿಯಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತೆ. ಅದು ಬಿಜೆಪಿಗೆ ದೊಡ್ಡ ಸವಾಲಿನ ಚುನಾವಣೆ. ಅದೇ ರಾಹುಲ್ ಗಾಂಧಿ ಅವರ ಟಾರ್ಗೆಟ್ ಕೂಡ ಅನ್ನೋ ಸುದ್ದಿ ದಿಲ್ಲಿ ರಾಜಕೀಯ ವಲಯದಲ್ಲಿ ಬರ್ತಾ ಇದೆ. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಹಾಗೂ ರಾಹುಲ್ ಗಾಂಧಿ ಜೊತೆಗೂಡಿ ಯುಪಿಯಲ್ಲಿ ಇನ್ನೆರಡು ವರ್ಷ ತಳಮಟ್ಟದಲ್ಲಿ ಕೆಲಸ ಮಾಡಿದ್ರೆ ಅದು ಬಿಜೆಪಿಗೆ ಖಂಡಿತ ದೊಡ್ಡ ಸಮಸ್ಯೆಯನ್ನ ತಂದೊಡ್ಲಿದೆ. 2017ರ ವಿಧಾನಸಭೆ ಚುನಾವಣೆಯಲ್ಲಿ 312 ಕ್ಷೇತ್ರಗಳನ್ನ ಗೆದ್ದಿದ್ದ ಬಿಜೆಪಿ 2022ರಲ್ಲಿ 255 ಕ್ಷೇತ್ರಗಳಿಗೆ ಕುಸಿದಿದೆ. 2017ರಲ್ಲಿ ಕೇವಲ 22% ಮತ ಗಳಿಸಿದ್ದ ಅಖಿಲೇಶ್ ಅವರ ಸಮಾಜವಾದಿ ಪಕ್ಷ 2022ರಲ್ಲಿ 111 ಸ್ಥಾನ ಮಾತ್ರ ಗೆದ್ರು 32% ಮತಗಳನ್ನ ಪಡೆದಿತ್ತು. ಈಗ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯನ್ನ ಹಿಂದಿಕ್ಕಿ 37 ಸೀಟುಗಳನ್ನ ಗೆದ್ದಿರೋದು ಅಖಿಲೇಶ್ ಪಾಲಿಗೆ ಬಹಳ ದೊಡ್ಡ ಮುನ್ನಡೆ. ಈ ಅಲೆಯನ್ನ ಯಾವ ಕಾರಣಕ್ಕೂ ಬಿಟ್ಕೊಡೋಕೆ ಅಖಿಲೇಶ್ ಸಿದ್ಧರಿಲ್ಲ. 2019ರ ಲೋಕಸಭೆ ಚುನಾವಣೆಯಲ್ಲಿ ಯುಪಿಯಲ್ಲಿ ಕೇವಲ 1 ಸ್ಥಾನ ಮಾತ್ರ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ 6 ಸ್ಥಾನಗಳಲ್ಲಿ ಗೆಲುವು ಕಂಡಿದೆ. ಈಗ ರಾಯ್ಬರೇಲಿಯ ಹೆಸರಲ್ಲಿ ರಾಹುಲ್ ಗಾಂಧಿ ಮತ್ತೆ ಯುಪಿಗೆ ಬಂದು ಜನರ ನಡುವೆ ಬೆರೆತ್ರೆ ಅದಕ್ಕೆ ಅಖಿಲೇಶ್ ಕೂಡ ಸಾಥ್ ನೀಡಿದ್ರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ಆಗಿರುವ ಹಿನ್ನಡೆ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಆಗುವ ಸಾಧ್ಯತೆಯನ್ನ ತಳ್ಳಹಾಕುವಂತಿಲ್ಲ. ಈ ಬಾರಿ ಯುಪಿಯಲ್ಲಿ ಜಾರಿ ಬಿದ್ದಿರುವ ಬಿಜೆಪಿ ಸ್ವಂತ ಬಲದಲ್ಲಿ ಬಹುಮತ ಕಳೆದುಕೊಂಡು ಮಿತ್ರ ಪಕ್ಷಗಳ ಆಸರೆಯಲ್ಲಿ ಅವರ ಹಂಗಿನಲ್ಲೇ ಸರ್ಕಾರ ರಚಿಸಬೇಕಾದ ಸ್ಥಿತಿ ಬಂದಿದೆ. ರಾಹುಲ್ ಗಾಂಧಿ ಯುಪಿಗೆ ಎಂಟ್ರಿ ಆದ್ರೆ ಈಗಿನ ಹಿನ್ನಡೆಯನ್ನ ಸರಿಪಡಿಸಿಕೊಳ್ಳುವ ಬಿಜೆಪಿಯ ದಾರಿ ಮತ್ತಷ್ಟು ದುರ್ಗಮ ಆಗುವುದು ಖಚಿತ ಅನ್ನೋ ವರದಿಗಳೇ ಅಲ್ಲಿಂದ ಬರ್ತಿದೆ. ಇದು ಬಿಜೆಪಿಯ ಚಿಂತೆಯನ್ನ ಹೆಚ್ಚಿಸಿದೆ.